ವಿಷ್ಣು ಗುರು ಮಹೇಶ್ವರ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು, ನವ ದುರ್ಗೆಯರಿಗೆ ಧನ್ಯವಾದಗಳು, ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು, ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು, ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಜೊತೆ ಹೀಗೆ ಇರ್ಲಿ ಎಂದು ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಆತ್ಮ ಪರಮಾತ್ಮರಿಂದ ಆತ್ಮ ಪರಮಾತ್ಮರಿಗೆ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ಈಗ ನೀವ್ ಹೇಳ್ಬೇಕು, ನಿಮ್ಮ ಅನುಭವಗಳೆಲ್ಲ ಹೇಗಾಯ್ತು, ಹೇಗನ್ನಿಸ್ತು ಶಕ್ತಿಪಾತ್ ತಗೊಂಡ್ಮೇಲೆ? ಲಲಿತಾ ಹೂಗಾರ್ ಅವರು, ರೇಣುಕಾರಾಧ್ಯ ಅವರು. ಚೆನ್ನಾಗಿತ್ತು ಮೇಡಮ್. ನಿನ್ನೆ ನಾವು ಮಾಡಿದಾಗ ಸ್ವಲ್ಪ ತಲೆ ಭಾರ, ಕೈ ಭಾರ ಅನಿಸ್ತು ಮೇಡಮ್. ಸ್ವಲ್ಪ ಎನರ್ಜಿ ಬಂತು. ಹಾ ಒಬ್ಳ ಅನುಭವಕ್ಕೆ ಪರವಾಗಿಲ್ಲ ಬಂದಿದೆ, ಮೇಡಮ್. ಅನುಭವಕ್ಕೆ ಬಂದಿದೆ. ಹಾ ಹೋಗ್ ಬಂದಿದ್ದೆ. ಸೂಪರ್ ಸೂಪರ್ ಸೂಪರ್. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಲಲಿತಾ ಅವರಿಗೆ. ಹರೇ ರಾಮ ಹರೇ ಕೃಷ್ಣ. ಹರೇ ರಾಮ್ ಹರೇ ಕೃಷ್ಣ. ಮತ್ತೆ ರೇಣುಕಾರಾಧ್ಯರವರು, ಬಸಮ್ಮ ಸಾಜನ್ ಅವರು. ನಮಸ್ತೆ ಮೇಡಮ್ ಅವರೇ. ನಮಸ್ತೆ. ನೀವು ಶಕ್ತಿಪಾತ್ ಮಾಡ್ಬೇಕಾದ್ರೆ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಮೇಡಮ್ ಅವರೇ. ಓ ಸೂಪರ್ ಸೂಪರ್ ಸರ್, ಅದ್ಭುತ. ಒಂಥರ ಒಂಥರ ಏನೋ ಒಂದಕ್ಕೆ ನೀರು ಚಟ್ಟ ಆಗ್ತಾ ಇತ್ತು. ಓಕೆ ಓಕೆ ಓಕೆ, ಒಳ್ಳೇದಾಯ್ತು ಒಳ್ಳೇದಾಯ್ತು. ಒಳ್ಳೆ ಅನುಭವ ಥ್ಯಾಂಕ್ಸ್ ಆಗಿದೆ ಅಲ್ವಾ ಮೇಡಮ್. ನಿಮ್ಗೆ? ಹೌದು ಮೇಡಮ್, ಖಂಡಿತ ಇದೇ ಫಸ್ಟ್ ಟೈಮ್ ಈ ತರ ಆಗಿರೋದು? ಹೌದು ಮೇಡಮ್ ಅವರೇ. ಹಾ, ಏನಿಲ್ಲ ಸರ್, ನೋಡಿ ನಿಮ್ಗೆ ಅನುಭವ ಆಗಿದೆಯಲ್ವಾ, ಅದೇ ಅದ್ಭುತ. ಹೌದು ಖಂಡಿತ. ಒಳ್ಳೇದಾಯ್ತು. ಕಣ್ಣಲ್ಲಿ ನೀವು ಮಾಡ್ತಾ ಇದ್ದಾಗ ನಮ್ಗೆ ನೀರು ಹಾ ಹಂಗೇ ಬರ್ತಾ ಇತ್ತು ಇದೆಲ್ಲ. ಹೌದು, ಒಬ್ಬೊಬ್ಬರಿಗೆ ಒಂದೊಂದರ ಆಗುತ್ತೆ. ಸೂಪರ್ ಸೂಪರ್ ಸರ್, ಒಳ್ಳೆ ಒಳ್ಳೆ ದಿವ್ಯವಾದಂತ ಅದ್ಭುತ ಅನುಭವ ನಿಮ್ಗಾಗಿ ಬಂದದ್ದು. ಸರಿ, ಹರೇ ರಾಮ ಹರೇ ಕೃಷ್ಣ. ನಿಮ್ ಹರೇ ರಾಮ ಹರೇ ಕೃಷ್ಣ ಮೇಡಮ್. ಸಾಜನ್ ಅವರು, ಬಸಮ್ಮ ಸಾಜನ್, ವರಲಕ್ಷ್ಮಿ ಅವರಿಗೆ ಹೇಗಾಯ್ತು ಅನುಭವ? ಯಾವ ಡ್ಯೂಟಿ ಮಾಡ್ತಾರೆ ಮೇಡಮ್? ನಮಸ್ಕಾರ. ನಮಸ್ತೆ, ಹೇಳಿ ಬಸಮ್ಮ ಅವರೇ. ನಮಸ್ತೆ ಮೇಡಮ್, ನಾನ್ ಬೆಳಗ್ಗೆ ಮಾಡ್ದೆ. ಹಾ ನಿನ್ನೆ ರಾತ್ರಿ ನಂಗ್ ಮಾಡಕ್ ಆಗಿರ್ಲಿಲ್ಲ. ಇವತ್ ಬೆಳಗ್ಗೆ ಮಾಡ್ದೆ. ಒಂಥರ ಮೈಯೆಲ್ಲಾ ವೈಬ್ರೇಷನ್ ಆದಂಗ ಆಗ್ತಾ ಇತ್ತು. ಹಾ ಒಳ್ಳೆ ಹಾ ಫೀಲಿಂಗ್ ಆಯ್ತು. ಓ ನನ್ ಸೂಪರ್. ವ್ಯಾಪಾರದಲ್ಲಿ ಸ್ವಲ್ಪ ವೃದ್ಧಿ ಕಾಣ್ತಾ ಇದೆ ಇವತ್ತು. ವ್ಯಾಪಾರದಲ್ಲಿ ವೃದ್ಧಿ ಕಾಣ್ತಾ ಇದೆ ಮೇಡಮ್. ಸ್ವಲ್ಪ ಈಗ ಆ, ನಿನ್ನೆ ಸ್ವಲ್ಪ ಚೆನ್ನಾಗಾಗಿತ್ತು, ಇವತ್ತು ಚೆನ್ನಾಗಾಗಿದೆ ವ್ಯಾಪಾರ. ಸೂಪರ್ ಸೂಪರ್ ಸೂಪರ್. ಎಷ್ಟು ಥ್ಯಾಂಕ್ ಪರ್ಸೆಂಟೇಜ್? ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎರಡೇ ದಿನದಲ್ಲಿ ನೋಡಿ. ಹಾ, ನೀವ್ ಹೇಳ್ದಾಗೆಲ್ಲ ಮಾಡಿದೀನಿ. ಹಾ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಿದೆ ಇವತ್ತು. ತುಂಬಾ ಖುಷಿ ಆಯ್ತು ಮೇಡಮ್. ಸೂಪರ್ ಸೂಪರ್ ಸೂಪರ್. ನೋಡಿ, ಎರಡೇ ದಿನದಲ್ಲಿ ಇಷ್ಟೊಂದು ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಅದು ಶ್ರದ್ಧೆ. ಧ್ಯಾನ ಮಾಡ್ಬೇಕಾದ್ರೆ ಫುಲ್ ತಲೆ ಎಲ್ಲಾ ವಜ್ಜಿ ಆದಂಗ ಆಗೋಗಿತ್ತು. ಮೈಯೆಲ್ಲಾ ಒಂಥರ ವೈಬ್ರೇಷನ್ ಆಗ್ತಾ ಇತ್ತು. ಒಂಥರ ಬೇರೆ ಫೀಲಿಂಗ್. ಹಾ, ಅದು ಮಾತ್ರ ನಾವ್ ಇಲ್ಲಿ ಒಳ್ಳೆ. ಇದೀವೋ ಇಲ್ಲೋ, ಹಾ ಇಲ್ಲಿ ಇದೀನೋ ಇಲ್ಲೋ ಅನ್ನೋ ತರ ಫೀಲ್ ಆಗ್ತಾ ಇತ್ತು ಮೇಡಮ್. ಹಾ ಸೂಪರ್ ಸೂಪರ್.
ಅದ್ಭುತ ಅದ್ಭುತವಾದಂತ ಎಲ್ಲ ಅನುಭವ. ನಿಮ್ಮಿಂದ ಆಯ್ತು ಮೇಡಮ್, ಥ್ಯಾಂಕ್ ಯು. ಎಲ್ಲ ನಿಮ್ಮೊಳಗಡೆ ಇರುವಂತ ಭಕ್ತಿ, ಆ ಶ್ರದ್ಧೆ, ಆ ಪರಮಾತ್ಮನ ಅನುಗ್ರಹ. ನಮ್ಮದೇನಿಲ್ಲ, ಗುರು ಅಂತ ಅನ್ಕೊಂಡ್ರೆ ನಮ್ಮ ಬರ್ಬಾದಿ ಶುರು ಅಂತ. ಹೌದಲ್ವಾ? ನಾವೇನಿಲ್ಲ, ಎಲ್ಲ ಕೊಡೋದು ಮೇಡಮ್ ನಿಮ್ಮ ಆಶೀರ್ವಾದ ಒಳಗಡೆ ಮೇಡಮ್. ಇರುವಂತ, ನಿಮ್ಮೊಳಗಡೆ ಇರುವಂತ ಶ್ರದ್ಧೆ ಇದೆಯಲ್ಲ, ಆ ತವಕ ಇದೆಯಲ್ಲ, ಕಲಿಬೇಕು ಅನ್ನೋದು ಇದೆಯಲ್ಲ, ಸೊ ಅದಕ್ಕೆ ನಿಮ್ಗೆ ಆ ಪರಮಾತ್ಮ ಆ ಅನುಗ್ರಹವನ್ನ ಕೊಟ್ಟಿದ್ದಾನೆ. ತುಂಬಾ ಮೈ ಜುಮ್ಮಂತ ಅನುಭವ ಇದು. ಯಾಕಂತ ಹೇಳಿದ್ರೆ ಹೌದು ಮೇಡಮ್, ತುಂಬಾ ಮಾಡ್ಬೇಕಾದ್ರೆ ತುಂಬಾ ಹಿಂಗ್ ಮೈ ಎಲ್ಲ ಒಂಥರ ವೈಬ್ರೇಷನ್ ಆದಾಗ ಆಗ್ತಾ ಇತ್ತು. ಬೆಳಗ್ಗೆ ಸ್ನಾನ ಮಾಡಿ ಕುಂತಿದ್ದೆ ನಾನು, ಒಳ್ಳೆ ಫೀಲಿಂಗ್ ಆಯ್ತು ಮೇಡಮ್. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಸೊ ಹರೇ ರಾಮ ಹರೇ ಕೃಷ್ಣ. ನಮಸ್ತೆ ನಮಸ್ತೆ. ವರಲಕ್ಷ್ಮಿ ಅವರು, ಅಮ್ಮ ಹೇಗಿದ್ದೀರಾ? ಅಮ್ಮ ಚೆನ್ನಾಗಿದ್ದೀವಿ. ನಮಸ್ತೆ. ನಮಸ್ತೆ. ನಮ್ಗೆ ವಿಶೇಷವಾದ ಯಾವುದೇ ರೀತಿಯಲ್ಲಿ ಅನುಭವ ನಮ್ಗೇನು ಗೊತ್ತಾಗ್ಲಿಲ್ಲ ಮೇಡಮ್. ಬೇಡ, ಆಗೋದ್ ಬೇಡ. ಸ್ವಲ್ಪ ಏನೋ ಒಂದು ಬೆಳ್ಳಕ್ ಕಾಣಿಸ್ತಾ ಇತ್ತು ಅಷ್ಟೇನೆ. ಆದ್ರೆ ಏನು ಅಷ್ಟೊಂದು ನಮ್ಗೆ ಅದ್ಭುತ ಅನುಭವ ಕಾಣಿಸ್ಲಿಲ್ಲ ಮೇಡಮ್, ಅದ್ಭುತ ಗೊತ್ತಾಗ್ಲಿಲ್ಲ. ಆಗ್ಬೇಕು ಅಂತ ನಾವ್ ಎಕ್ಸ್ಪೆಕ್ಟೇಷನ್ ಮಾಡ್ಬಾರ್ದು. ನಿಮ್ಗ ಬೆಳಕ್ ಕಾಣಿಸ್ತಲ್ಲ, ಅದೇ ಅದೃಷ್ಟ, ಅದೇ ಅದೇ ಧ್ಯಾನ. ಎಲ್ಲರಿಗ ಆದಂಗೆ ನನ್ಗಾಗ್ಬೇಕು ಅಂತ ಅನ್ಕೋಬಾರ್ದು. ಹೌದಲ್ವಾ? ಒಬ್ಬೊಬ್ಬರ ಮನಸ್ಥಿತಿ ಒಬ್ಬೊಬ್ರಿಗೆ ಒಂದೊಂದ್ ತರ ಇರುತ್ತೆ. ಅಟ್ಲೀಸ್ಟ್ ನಿಮ್ಗೆ ಗೊತ್ತಾಗ್ತಿದೆಯಲ್ವಾ, ಅನುಭವಕ್ಕೆ ಬಂತಲ್ವಾ ಏನೋ ಒಂದು ನನ್ ಒಳಗಡೆ. ಕೆಲವೊಮ್ಮೆ ಕೆಲವ್ರಿಗೆ ಕಾಣಿಸುತ್ತೆ, ಕೆಲವ್ರಿಗೆ ಕಾಣಿಸಲ್ಲ. ನೀವು ಎಷ್ಟು ವರ್ಷಗಳಿಂದ ನೀವು ಮಾಡೇ ಇಲ್ಲ, ಇವತ್ ಫಸ್ಟ್ ಟೈಮ್ ನೀವು ಶಕ್ತಿಪಾತ್ ಅಟೆಂಡ್ ಅದೇ ಗ್ರೇಟ್ ಅಲ್ವಾ? ಅದೇ ಅದ್ಭುತ. ಅದೇ ಅರ್ಧ ಗಂಟೆ ನೀವು ಕೂತ್ಕೊಂಡು, ನೀವು ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದೆ ಅಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ಮಾಡಿದೀರಲ್ವಾ, ಅದಕ್ಕಿಂತ ನಮ್ಗೆ ಇನ್ನೇನ್ ಬೇಕು? ಏನು ಟೆನ್ಷನ್ ತಗೋಬೇಡಿ. ಕೆಲವ್ರು ಕಾಣಿಸ್ಲಿಲ್ಲ, ನನ್ಗೆ ಅನುಭವ ಆಗಿಲ್ಲ. ಒಬ್ಬೊಬ್ಬರ ಸ್ಥಿತಿ ಒಂದೊಂದ್ಸಲ ಇರುತ್ತೆ. ಹೋಗ್ತಾ ಹೋಗ್ತಾ ಈ ಅನುಭವಗಳೇ ಆಗೋದಿಲ್ಲ ಕೆಲವೊಮ್ಮೆ. ಅದಕ್ಕೇನು ತಲೆ ಕೆಡ್ಸ್ಕೊಳ್ಬೇಡಿ. ಅಟ್ಲೀಸ್ಟ್ ಅದು ಬೆಳಕು ಕಾಣಿಸಿದೆಯಲ್ಲ, ಬೆಳಗ್ಗೆ ನಿಮ್ಗೆ ಅದ್ಭುತ ಅದ್ಭುತವಾಗಿರೋದು. ಅದಕ್ಕಿಂತಲೂ ಅದ್ಭುತ ನಿಮ್ಮ ಎಕ್ಸ್ಪೀರಿಯನ್ಸ್. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಮತ್ತೆ ಮಣಿ ಅವರಿದ್ದಾರೆ, ಶೋಭಾ ಅವರು. ಹಾ ಹೇಳಿ ಹೇಳಿ ಹೇಳಿ. ನಿನ್ನೆ ತುಂಬಾ ಹೊತ್ತು ಕೂರಕ್ಕಾಗಿಲ್ಲ, ಹೌದು ಹೌದು, ನಿಮ್ಗೆ ಹುಷಾರಿರ್ಲಿಲ್ಲ. ನಾನ್ ಕಾಲ್ ಮಾಡ್ದೆ, ನೀವು ರಿಸೀವ್ ಮಾಡ್ಲಿಲ್ಲ. ಮಲ್ಬಿಟ್ಟಿದ್ದಕ್ಕ, ಯಾಕ ಇವತ್ತು ಹುಷಾರಿಲ್ಲ. ಇರ್ಲಿ ಇರ್ಲಿ, ಏನು ಟೆನ್ಷನ್ ಮಾಡ್ಕೋಬೇಡಿ. ಇದು 1 ಸೆಕೆಂಡ್. ಶೋಭಾ ಅವರಿಗೆ ಹೇಳ್ಬೇಕು ಇವಾಗ. ಶೋಭಾ ಅವರು, ಮಣಿಮಾಲ ಯಾರು ಹೊಸಬ್ರು ಜಾಯಿನ್ ಆಗಿದ್ದೀರಾ? ಹೇಳಿ ಹೇಳಿ. ಹರಿರಾಮ ಹರಿ ಕೃಷ್ಣ ಮೇಡಮ್. ಹರೇ ರಾಮ ಹರೇ ಕೃಷ್ಣ. ಒಳ್ಳೆ ಅನುಭವ ಆಯ್ತು ಮೇಡಮ್. ಅನುಭವ ಆಯ್ತು ನನ್ಗೆ. 1-2 ಸಲ ಬಾಡಿ ವೈಬ್ರೇಷನ್ ಆದಾಗೆ ಆಯ್ತು. ಹಾಗೆ ಒಳ್ಳೆ ಫೀಲಿಂಗ್ ಆಯ್ತು ಮೇಡಮ್. ತುಂಬಾ ಖುಷಿ ಆಯ್ತು. ಬಾಡಿ ಎಲ್ಲ ಲೈಟ್ ವೆಯ್ಟ್ ಆದ ಹಾಗೆ, ಹಾಗೆ ಲೈಟ್ ವೆಯ್ಟ್ ಆದ ಹಾಗೆ. ಸೂಪರ್ ಸೂಪರ್. ಒಟ್ಟು ನಿಮ್ಗೆ ಅನುಭವ ಬಂದಿದೆ ಅಲ್ವಾ? ಅಂದ್ರೆ ಆ ಅನುಭವನ ನಾವು ಕೆಲವೊಮ್ಮೆ ಬಾಯಲ್ಲಿ ಅದನ್ನ ವರ್ಣಿಸಕ್ ಆಗಲ್ಲ. ಹೌದು, ಅದೇ ಹೇಳ್ಲಿಕ್ಕೆ ಆಗುದಿಲ್ಲ ಎಂತ ಹೇಳಕ್. ಹೌದು ಹೌದು, ಅದ್ ಅನುಭವಿಸ್ಬೇಕು, ಅದನ್ನ ಭಾವಿಸ್ಬೇಕು ನಾವಷ್ಟೇ. ಆದ್ರೂ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಅನುಭವ ಸ್ವಲ್ಪ ಗೊತ್ತಾಗ್ಲಿ ಅಂತ ಹೇಳಿ ನೀವು ಪದದಲ್ಲಿ ಹೇಳಿ ಅಂತ ಹೇಳಿ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಸೂಪರ್ ಸೂಪರ್.
ಸರಿ. ಮಣಿಮಾಲಾ ಹೊಸಬ್ರು ಜಾಯಿನ್ ಆಗಿದ್ದಾರೆ ಅನ್ಸುತ್ತೆ. ಸರಿ, ಓಕೆ. ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಸೊ ಎಲ್ಲರಿಗೂ ಕೂಡ ಒಳ್ಳೆ ಅನುಭವಗಳಾಗಿದೆ. ಹೀಗೆ ನೀವು ಪ್ರತಿದಿನ ನಿಮ್ಗೆ ಏನೇನ್ ಪ್ರೋಸೆಸ್ ಗಳನ್ನ ಹೇಳ್ಕೊಟ್ಟಿದೀನಿ ಅದನ್ನ ಅಭ್ಯಾಸ ಮಾಡ್ಕೊಳ್ತಾ ಬನ್ನಿ, ಆಯ್ತಾ? ಇಲ್ಲೊಬ್ರು ಸಂಧ್ಯಾ ಅಂತ ಇದಾರೆ ನೋಡಿ, ಸಂಧ್ಯಾ ಅವ್ರಿದ್ದಾರೆ, ಉಮೇಶ್ ಅವ್ರಿದ್ದಾರೆ, ಅವರೆಲ್ಲ ನನ್ನ ಒಂದು ರೇಖಿ ಪರಿವಾರದಲ್ಲಿರುವಂತಹ ಎಲ್ಲ ಮಾಸ್ಟರ್ ಲೆವೆಲ್ ಅಲ್ಲಿ ಇರುವಂತವ್ರು, ಗ್ರ್ಯಾಂಡ್ ಮಾಸ್ಟರ್ ಹತ್ರದಲ್ಲಿದ್ದಾರೆ ಅವರೆಲ್ಲ. ಸಂಧ್ಯಾ ಅವರು ಒಂದು ನಿಮ್ಗೆ ಅನುಭವ ಹೇಳ್ತಾರೆ, ಶೇರ್ ಮಾಡ್ತೀರಾ ಸಂಧ್ಯಾ ಅವರೇ? ಹಾ ಮೇಡಮ್, ನಮಸ್ತೆ. ಹರಿರಾಮ. ನನ್ಗೆ 15 ವರ್ಷದಿಂದ ಹರೇ ರಾಮ ಹರೇ ಕೃಷ್ಣ ಮೇಡಮ್. 15 ವರ್ಷದಿಂದ ನಾನ್ ನಿದ್ದೆನೆ ಮಾಡಿರ್ಲಿಲ್ಲ. ಮೀನ್ಸ್ 1 ಅವರ್ 2 ಅವರ್ ಮಲಗಿದ್ರೆ ಮುಗ್ದೋಯ್ತು, ನಾನ್ ಒಂದ್ ದಿವ್ಸದ್ ನಿದ್ದೆ ಮುಗ್ದೋಯ್ತು. ಆ ತರ ನಾನ್ ಶಕ್ತಿಪಾತ ಮಾಡ್ಕೊಂಡಿದ್ದಾಗಿಂದ ಮೇಡಮ್ ಅವ್ರ ಕ್ಲಾಸ್ ಕೂಡ ಕೇಳಕ್ ಆಗ್ತಾ ಇಲ್ಲ, ಅಷ್ಟ್ ನಿದ್ದೆ ಬರ್ತಾ ಇದೆ. ಫುಲ್ ಎನರ್ಜಿಯಿಂದ ಇದೀನಿ ಇವಾಗ. ಮೇಡಮ್ ಅವ್ರು ಹೇಳ್ಬೇಕು, ನನಗ್ ಫಸ್ಟ್ ಡೇ ನೋಡಿದ್ದು ಇವಾಗ ನೋಡಿದ್ದು ಅವರೇ ಹೇಳ್ಬೇಕು ನಾನ್ ಹೆಂಗ್ ಚೇಂಜ್ ಆಗಿದ್ದೀನಿ ಅಂತ. ಅವ್ರ ಮುಖದಲ್ಲಿ ನಗುನೇ ಇರ್ಲಿಲ್ಲ ಅವಾಗ. ಹೇಗಪ್ಪ ನಗಬೇಕಲ್ಲ ಅಂತ ನಗ್ತಾ ಇದ್ರು. ಮುಖದಲ್ಲಿ ಮಾತ್ರ ಅಲ್ಲ ಮೇಡಮ್, ಜೀವನದಲ್ಲಿ ಕೂಡ ನಗು ಇಲ್ಲ ಅನ್ನೋ ತರ ಇದ್ದೆ. ಇವಾಗ ಫುಲ್ ಹ್ಯಾಪಿ. ಸೂಪರ್ ಸೂಪರ್ ಸೂಪರ್. ಎಂತ ಅದ್ಭುತವಾದಂತ ಅನುಭವ ನೀವು ಶೇರ್ ಮಾಡಿದೀರಾ. ಸೊ ಹರೇ ರಾಮ ಹರೇ ಕೃಷ್ಣ, ಒಳ್ಳೇದಾಗ್ಲಿ ನಿಮ್ಗೆ. ಏನಿಲ್ಲ, ಹೇಳೋದೇನು ಅಂತ ಹೇಳಿದ್ರೆ ಜೊತೆಗಿದ್ದು ಏನ್ ಗೊತ್ತಾ, ಒಂದೊಂದನ್ನು ಕೂಡ ನೀವು ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಬಂದಾಗ ಖಂಡಿತವಾಗ್ಲೂ ನಮ್ಮಲ್ಲಿ ಪರಿವರ್ತನೆ ಆಗೇ ಆಗುತ್ತೆ. ನಿಮ್ಮಲ್ಲೂ ಕೂಡ ಈಗ ಸಂಧ್ಯಾ ಅವರು ಏನ್ ಸ್ಥಿತಿಯಲ್ಲಿ ಇದಾರೋ, ಆ ನಗು, ಆ ಶಾಂತಿ, ಆ ಪ್ರಶಾಂತತೆ ಪ್ರತಿಯೊಬ್ಬರಿಗೂ ಕೂಡ ಸಿಗುತ್ತೆ. ಪರಮಾತ್ಮ ತನ್ನ 2 ಬಾಹುಗಳನ್ನ ಚಾಚಿ ಕಾಯ್ತಾ ಇದ್ದಾನೆ, ಎಷ್ಟು ಜನ ತಗೊಳ್ತೀರಾ ತಗೊಳ್ಳಿ ಅಂತ ಹೇಳಿ. ಅದನ್ನ ತಗೋಬೇಕಾಗಿರೋದು ನಾವು ಮಾತ್ರ ಅಷ್ಟೇ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಸೊ ಇವತ್ತು ತುಂಬಾ ದಿನ ಆಯ್ತು ಎಲ್ಲರೂ ಒಟ್ಟಿಗೆ ಗ್ಯಾದರಿಂಗ್ ಆಗಿ. ನಾಳೆ ನಿಮ್ಗೆ ಉಮೇಶ್ ಅವರೇ ನಮಸ್ತೆ, ನಿಮ್ಮ ಅನುಭವ ಶೇರ್ ಮಾಡ್ಬೇಕು. ನಮಸ್ತೆ. ಹರೇ ರಾಮ ಹರೇ ಕೃಷ್ಣ. ನೋಡಕ್ ಸೈಲೆಂಟ್ ಆಗಿರ್ತಾರೆ ಇವ್ರು, ಆಟಂ ಬಾಂಬ್ ಇದ್ದ ಹಾಗೆ ಇವ್ರು. ಸರ್ ನಿಮ್ಮ ಅನುಭವ ಹೇಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಆಗ್ತಾ ಇಲ್ಲ ಅವತ್ತು. ಅವ್ರದ್ದೇನೋ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ, ಅವ್ರದ್ದು ಅನ್ಮ್ಯೂಟ್ ಆಗ್ತಾ ಇಲ್ಲ ಅವರಿಗೆ. ಸೊ ಮತ್ತೊಮ್ಮೆ ನಿಮ್ಗೆ ಅವರು ನಿಮ್ಮ ಅನುಭವಗಳನ್ನ ಶೇರ್ ಮಾಡ್ತಾರೆ ನಿಮ್ಗೆ. ಸರಿ, ಒಳ್ಳೇದಾಗ್ಲಿ. ಸೊ ರಿಲ್ಯಾಕ್ಸ್ ಆಗಿರಿ. ಸೊ ಈಗ ನಾವು ತುಂಬಾ ದಿನ ಆಯ್ತು, ಒಂದು ಚಿಕ್ಕದಾದಂತ ಒಂದು ಸೆಲ್ಫ್ ಫೀಲಿಂಗ್ ಅನ್ನ ನಾವು ಮಾಡ್ಬರೋಣ. ಎಲ್ಲರೂ ಕೂಡ ಸೆಲ್ಫ್ ಫೀಲಿಂಗ್ ಅನ್ನ ಮಾಡ್ಕೊಳ್ಳೋಣ. ಎಲ್ಲರೂ ಆರಾಮಾಗಿ ಕುತ್ಕೊಳ್ಳಿ. ಸೊ ಮಾಡಕ್ಕಾಗ್ಲ ಅಂದ್ರೆ, ಕೂತ್ಕೊಳ್ಳೋಕ್ಕಾಗಿಲ್ಲ ಅಂದ್ರೆ ಮಣಿಯವರು ನೀವು ಮಲ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಮಾಡಿ, ಏನ್ ತೊಂದ್ರೆ ಏನಿಲ್ಲ. ಶರೀರ ಸಪೋರ್ಟ್ ಮಾಡಿಲ್ಲ ಅಂತಂದಾಗ ನಾವು ರಿಲ್ಯಾಕ್ಸ್ ಆಗಿ ಮಾಡ್ಬೋದು. ಸೊ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಮ್ಮ ಎಲ್ಲ ಗಮನವನ್ನ ನಾವು ಉಸಿರಿನ ಕಡೆಗೆ ತಗೊಳ್ಳೋಣ. ಕೈಗಳನ್ನ ಚಾರ್ಜ್ ಮಾಡ್ಕೊಳ್ಳೋಣ. ಚೋಪುರೆ 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 ಚೋಪುರೆ, ಸೆಹಕಿ 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 ಸೆಹಕಿ. ಮತ್ತೆ ಮಾಸ್ಟರ್ ಗ್ರ್ಯಾಂಡ್, ಉಳಿದವ್ರಿಗೆಲ್ಲ ಯಾವ್ಯಾವ ಸಿಂಬಲ್ಗಳಿಗೂ ನಿಮ್ಗೆ ಗೊತ್ತಿರುವಂತ ಸಿಂಬಲ್ಗಳೆಲ್ಲವನ್ನು ಕೂಡ ನೀವು ಡ್ರಾ ಮಾಡ್ಕೊಳ್ಬಹುದು. ಚೋಪುರೆ 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 ಚೋಪುರೆ, ಸೆಹಕಿ 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 ಸೆಹಕಿ. ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ, ಶಕ್ತಿ ಪ್ರದಾನ ಮಾಡಿರಿ, ಶಕ್ತಿ ಪ್ರದಾನ. ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ,
ಶಕ್ತಿ ಪ್ರದಾನ ಮಾಡಿರಿ, ಶಕ್ತಿ ಪ್ರದಾನ. ಏ ರೇಖಿ ದಿವ್ಯ ಶಕ್ತಿ, ಏ ಪರಮಾತ್ಮನ ದಿವ್ಯ ಶಕ್ತಿ, ನಮ್ಮೆಲ್ಲರಿಗೂ ಕೂಡ ಸಾಮೂಹಿಕವಾಗಿ ಸ್ವಯಂ ಉಪಚಾರವನ್ನ ಮಾಡುವಂತಹ ಶಕ್ತಿಯನ್ನು ನಮಗೆ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಧನ್ಯವಾದ, ಧನ್ಯವಾದ, ಧನ್ಯವಾದ. ಆ ಪರಮಾತ್ಮನ ದಿವ್ಯ ಚೈತನ್ಯಮಯವಾದಂತಹ, ಕಾಂತಿಯುತವಾದಂತಹ, ಪವಿತ್ರವಾದಂತಹ ಆ ಚೈತನ್ಯದ ಶಕ್ತಿಯು ನಮ್ಮ ಮೇಲೆ ಹರಿದು ಬರುವ ಹಾಗೆ ನಾವು ಭಾವಿಸೋಣ. ಮಳೆ ಹೇಗೆ ಸುರಿಯುತ್ತೋ ಹಾಗೆ ಆ ಪರಮಾತ್ಮನ ಆಶೀರ್ವಾದದ ದಿವ್ಯ ಚೈತನ್ಯದ ಶಕ್ತಿಯು ನಮ್ಮ ಮೇಲೆ ಹರಿದು ಬರ್ತಾ ಇದೆ. ನಮ್ಮ ಶಿರಸ್ಸಿನ ತುದಿಯ ಭಾಗ, ನಮ್ಮ ಹಣೆ, ನಮ್ಮ ಕಣ್ಣು, ಮೂಗು, ಬಾಯಿ, ಗಲ್ಲ, ಕೆನ್ನೆ, ಕಿವಿಗಳೆಲ್ಲವೂ ಕೂಡ ಪ್ರಕಾಶದಿಂದ, ಆ ಚೈತನ್ಯದಿಂದ ತುಂಬಿ ಹೋಗಿದೆ. ಹಾಗೆ ಈ ಪ್ರಕಾಶ ಮುಂದೆ ಹರಡುತ್ತಾ 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 ನಮ್ಮ ಕತ್ತಿನಲ್ಲಿ, ಭುಜದಲ್ಲಿ, ತೋಳುಗಳಲ್ಲಿ, ಮೊಣಕೈಯಲ್ಲಿ, ಅಂಗೈ, ಮುಂಗೈ, ಬೆರಳುಗಳಲ್ಲೆಲ್ಲವೂ ಕೂಡ ಪ್ರಕಾಶ ಹಾಗೆ ಹರಿದು ಬರ್ತಾ ಇದೆ. ಕೇವಲ ಪ್ರಕಾಶ ಪ್ರಕಾಶ ಹರಡುತ್ತಾ ಬರ್ತಾ ಇದೆ. ಈ ಪ್ರಕಾಶವು, ಚೈತನ್ಯಮಯವಾದಂತಹ ಶಕ್ತಿಯು ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಹೃದಯದ ಎಲ್ಲ ಭಾಗಗಳಲ್ಲಿ, ನಮ್ಮ ನಾಭಿಯ ಚಕ್ರದಲ್ಲಿ, ನಾಭಿಯ ಕೆಳಗೆ ಮತ್ತೆ ಮೇಲೆ ಸಂಪೂರ್ಣವಾಗಿ ಚೈತನ್ಯದ ಶಕ್ತಿಯಲ್ಲಿ ನಾವು ಮಿಂದು ಹೋಗಿದ್ದೇವೆ. ಹಾಗೆ ಶಕ್ತಿ ಹರಿದು ಬರ್ತಾ ಇರುವ ಹಾಗೆ ನಾವು ಭಾವಿಸೋಣ. ಹಾಗೆ ನಮ್ಮ ಬೆನ್ನು ಮೂಳೆಯಲ್ಲಿ, ನಮ್ಮ ಸೊಂಟದ ಮೇಲ್ಭಾಗ, ಕೆಳಭಾಗಗಳೆಲ್ಲವೂ ಕೂಡ ಚೈತನ್ಯಮಯವಾದಂತಹ ಆ ದಿವ್ಯ ಶಕ್ತಿಯು ಹರಿದು ಬರ್ತಾ ಇದೆ. ಈ ದಿವ್ಯಮಯವಾದಂತಹ ಶಕ್ತಿಯು, ಚೈತನ್ಯವು ಹಾಗೆ ಮುಂದೆ ಸಾಗುತ್ತಾ 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 ಹರಡುತ್ತಾ 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 ನಮ್ಮ ತೊಡೆಗಳಲ್ಲಿ, ಮಂಡಿಗಳಲ್ಲಿ, ಮೊಣಕಾಲುಗಳಲ್ಲಿ, ಹಾಗೆ ನಮ್ಮ ಹಿಮ್ಮಡಿಯಲ್ಲಿ, ನಮ್ಮ ಮುಂಪಾದ, ಹಿಂಪಾದ, ಬೆರಳುಗಳ ತುದಿಯವರೆಗೂ ಸಂಪೂರ್ಣವಾಗಿ ಚೈತನ್ಯದ ಕಣಗಳು ಪ್ರಕಾಶ 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 ಪ್ರಕಾಶ. ಒಂದೊಂದು ಅಣು ಕೂಡ ಜಗಮಗಿಸ್ತಾ ಆ ಚೈತನ್ಯದಿಂದ ಪಳ 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 ಪಳನೆ ಹೊಳಿತಾ ಇದೆ. ನಮ್ಮ ಶರೀರವೆಲ್ಲವೂ ಕೂಡ ದಿವ್ಯ ಚೈತನ್ಯದಿಂದ ಮುಳುಗಿ ಹೋಗಿದೆ, ಮುಳುಗಿ ಹೋಗಿದೆ, ಮುಳುಗಿ ಹೋಗಿದೆ. ಈ ಕಾಂತಿಯು ಹಾಗೆ ಕಿರಣಗಳು ಮುಂದೆ ಸಾಗುತ್ತಾ 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 ನಾವಿರುವಂತಹ ಕೋಣೆಯನ್ನ ಹರಡಿದೆ. ಹಾಗೆ ನಿಧಾನವಾಗಿ ಮುಂದೆ ಸಾಗುತ್ತಾ ಸಾಗುತ್ತಾ ನಾವಿರುವಂತಹ ಮನೆಯನ್ನ ಈ ಕಿರಣಗಳು ವ್ಯಾಪಿಸಿದೆ. ನಮ್ಮ ಮನೆಯಲ್ಲಿರುವಂತಹ ಎಲ್ಲ ವ್ಯಕ್ತಿಗಳು ಕೂಡ ಈ ಪ್ರಕಾಶದಲ್ಲಿ ಮುಳುಗಿ ಹೋಗಿದ್ದಾರೆ, ಮುಳುಗಿ ಹೋಗಿದ್ದಾರೆ, ಮುಳುಗಿ ಹೋಗಿದ್ದಾರೆ. ದಿವ್ಯಮಯವಾದಂತಹ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ನಗರವನ್ನ, ಹಾಗೆ ಇಡೀ ದೇಶವನ್ನ ವ್ಯಾಪಿಸಿದೆ. ಎಲ್ಲೆಲ್ಲೂ ಪ್ರಕಾಶ ಪ್ರಕಾಶ ಪ್ರಕಾಶ, ಬೆಳಕು 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 ಬೆಳಕು, ಕೇವಲ ಬೆಳಕು. ಹಾಗೆ ಕಿರಣಗಳು ಮುಂದೆ ಸಾಗುತ್ತಾ 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 ಇಡೀ ಪೃಥ್ವಿಯನ್ನ ವ್ಯಾಪಿಸಿದೆ. ಪೃಥ್ವಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಈ ತೇಜಸ್ಸಿನಿಂದ ತುಂಬಿ ಹೋಗಿದೆ.
ಹಾಗೆ ಈ ಕಿರಣಗಳು ಮುಂದೆ ಸಾಗುತ್ತಾ 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 ಇಡೀ ಬ್ರಹ್ಮಾಂಡದಲ್ಲಿ ಕೋಟ್ಯಾನು ಕೋಟಿ ನಕ್ಷತ್ರಗಳು, ಗ್ರಹಗಳು, ತಾರೆಗಳು ಹಾಗೆ ಪ್ರಕಾಶ ವಿಲೀನವಾಗಿದೆ, ವಿಲೀನವಾಗಿದೆ, ವಿಲೀನವಾಗಿದೆ. ಸಜೀವ ನಿರ್ಜೀವಗಳ ಜೊತೆಗೆ ನಾವು ಸಂಪರ್ಕವನ್ನ ಬೆಳೆಸಿಕೊಂಡಿದ್ದೇವೆ. ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಂದು ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ, ನವದುರ್ಗಿಯರಿಗೆ, ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ, ಬ್ರಹ್ಮಾಂಡದ ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಎಲ್ಲ ದಿವ್ಯ ಶಕ್ತಿಗಳು ವಿರಾಜಮಾನರಾಗಿ ಅವರ ಆಶೀರ್ವಾದದ ಕಿರಣಗಳು ನಮ್ಮ ಮೇಲೆ ಹರಿದು ಬರ್ತಾ ಇವೆ. ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ಒಂದು ಕಡೆಯಾದರೆ ಎಲ್ಲ ದಿವ್ಯ ಶಕ್ತಿಗಳ ಆಶೀರ್ವಾದದ ಕಿರಣಗಳು ಮತ್ತೊಂದು ಕಡೆ. ನಾವು ಸಂಪೂರ್ಣವಾಗಿ ಆಶೀರ್ವದಿಸಿದಂತರಾಗಿದ್ದೇವೆ, ಆಶೀರ್ವದಿಸಿದಂತವರಾಗಿದ್ದೇವೆ, ಆಶೀರ್ವದಿಸಿದಂತವರಾಗಿದ್ದೇವೆ. ನಿಮ್ಮ ಕೈಗಳನ್ನ ಹಾಗೆ ಆಶೀರ್ವಾದ ಮಾಡುವ ರೀತಿಯಲ್ಲಿ ನಮ್ಮನ್ನ ನಾವು ನೋಡ್ಕೊಳ್ಳೋಣ, ತಿರುಗಿಸ್ಕೊಳ್ಳೋಣ. ನಾವು ಇವತ್ತು 3ನೇ ಕಣ್ಣಿನಿಂದ ನಾವು ಹೀಲಿಂಗ್ ಅನ್ನ ಮಾಡ್ಕೊಳ್ತಾ ಬರೋಣ. ಬ್ರಹ್ಮಾಂಡದಿಂದ ಅದ್ಭುತವಾದಂತಹ ಚೋಪುರಿ ಸಿಂಬಲ್, ಚೋಪುರಿ 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 ಹಾಗೆ ಅದು ಹರಿದು ಬರ್ತಾ ಇದೆ. ಬ್ರಹ್ಮಾಂಡದಿಂದ ದಿವ್ಯಮಯವಾದಂತಹ ಚೋಪುರಿ 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 ಶಕ್ತಿಯು ಹಾಗೆ ಅದು ಸುರುಳಿಯ ರೀತಿಯಲ್ಲಿ ಹಾಗೆ ಹರಿದು ನಮ್ಮ ಮೇಲೆ ದಿವ್ಯಮಯವಾಗಿ ಶಕ್ತಿಯುತವಾಗಿ ಬ್ರಹ್ಮಾಂಡದಿಂದ ಬರ್ತಾ ಇದೆ. ಹಾಗೆ ಬಂದು ನಮ್ಮ ಸಹಸ್ರಾರ ಚಕ್ರವನ್ನೆಲ್ಲ ಕೂಡ ಅದು ಶುದ್ಧಿ ಮಾಡ್ತಾ ಇದೆ. ಸುರುಳಿಯ 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 ಹಾಗೆ ನಮ್ಮ ಸಹಸ್ರಾರ ಚಕ್ರವನ್ನೆಲ್ಲ ಕೂಡ ಶುದ್ಧಿ ಶುದ್ಧಿ ಶುದ್ಧಿಯನ್ನ ಮಾಡ್ತಾ ಇದೆ. ಅಲ್ಲಿ ಶುದ್ಧಿಯಾಗಿ ಪ್ರಕಾಶ ಪ್ರಕಾಶದಿಂದ ಜಗಮಗಿಸ್ತಾ ಇದೆ. ಹಾಗೆ ಹಾಗೆ ಸುತ್ತುತ್ತಾ ಸುರುಳಿ ಸುರುಳಿ ಆಕಾರದಲ್ಲಿ ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಆಗ್ನೇಯ ಚಕ್ರವನ್ನ ಶುದ್ಧಿ ಮಾಡ್ತಾ ಇದ್ದೇವೆ. ಕೇವಲ ಪ್ರಕಾಶ 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 ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ತನ್ನತ್ರ ಅದು ಹೇಳ್ಕೊಳ್ತಾ ಬರ್ತಾ ಇದ್ದೇವೆ. ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಗಂಟಲಿನ ಚಕ್ರವನ್ನು ಪ್ರಕಾಶ 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 ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ತಮ್ಮೊಳಗೆ ಸೇರಿಸ್ಕೊಳ್ತಾ ಇದ್ದೇವೆ. ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಹೃದಯ ಚಕ್ರದಲ್ಲಿ ಎಲ್ಲ ನಮ್ಮಲ್ಲಿರುವಂತಹ ಭಾವನೆಗಳು, ಒತ್ತಡಗಳು ಎಲ್ಲವನ್ನು ಕೂಡ ಕಪ್ಪು 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 ಬಣ್ಣದಲ್ಲಿ ಸಂಪೂರ್ಣವಾಗಿ ತನ್ನ ಒಳಗಡೆ ಎಳ್ಕೊಳ್ತಾ ಇದೆ. ಹಾಗೆ ತಿರುಗಿ ಸುರುಳಿಯಾಕಾರದಲ್ಲಿ ತಿರುಗುತ್ತಾ 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 ಪ್ರಕಾಶ 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 ಮುಂದೆ ಸಾಗುತ್ತಾ 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 ನಮ್ಮ ನಾಭಿಯ ಚಕ್ರದಲ್ಲಿರುವಂತ ಎಲ್ಲ ನಕಾರ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ಸಂಪೂರ್ಣ ವಿಲೀನವಾಗಿ ಕೇವಲ ಪ್ರಕಾಶ 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 ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಸ್ವಾಧಿಷ್ಠಾನ ಚಕ್ರದಲ್ಲಿ ತುಂಬಾ ಶಕ್ತಿಯುತವಾಗಿ ದೀಪ್ಯಮಯವಾಗಿ ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಚೌಕುರಿ 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 ತನ್ನ ಒಳಗಡೆ ಎಲ್ಲವನ್ನು ಕೂಡ ತುಂಬಿಕೊಳ್ತಾ ಬರ್ತಾ ಇದೆ. ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಮೂಲಾಧಾರ ಚಕ್ರದಲ್ಲಿ ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ದಿವ್ಯಮಯವಾದಂತಹ ಸಿಂಬಲ್ ಒಳಗಡೆ ಎಲ್ಲವೂ ಕೂಡ ಸಂಪೂರ್ಣವಾಗಿ
ಒಂದೇ ಕ್ಷಣದಲ್ಲಿ ನಮ್ಮ ಎಲ್ಲ ಚಕ್ರ ಮೂಲಾಧಾರ ಚಕ್ರವು ಪ್ರಕಾಶದಿಂದ ಪ್ರಜ್ವಲಿಸ್ತಾ ಇದೆ. ಹಾಗೆ ಸ್ವಾಧಿಷ್ಠಾನ ಚಕ್ರವು ಪ್ರಕಾಶ 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 ಪ್ರಕಾಶವು ತುಂಬಿಸ್ತಾ ಇದೆ. ಹಾಗೆ ನಮ್ಮ ಸ್ವಾಧಿಷ್ಠಾನ ಚಕ್ರವು ಪ್ರಕಾಶ 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 ದಿವ್ಯಮಯವಾದಂತ ಶಕ್ತಿಯಲ್ಲಿ ಸ್ಥಾಪನೆ ಆಗ್ತಾ ಇದೆ. ನಮ್ಮ ನಾಭಿಯ ಚಕ್ರದಲ್ಲಿ ಪ್ರಕಾಶ 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 ದಿವ್ಯಮಯವಾದಂತ ತೇಜಸ್ಸು ತುಂಬುತ್ತಾ ಇದೆ. ಹಾಗೆ ನಮ್ಮ ಹೃದಯ ಚಕ್ರದಲ್ಲಿ ದಿವ್ಯಮಯವಾದಂತಹ ಬೆಳಕು ಪ್ರಕಾಶ ಪ್ರಕಾಶ ಅದ್ಭುತವಾದಂತಹ ಶಕ್ತಿಯಲ್ಲಿ ಹಸಿರು 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 ಬಣ್ಣದಿಂದ, ಕೆಲವರಿಗೆ ಬಿಳಿಯ ಬಣ್ಣದಿಂದ ಪ್ರಜ್ವಲಿಸ್ತಾ ಇದೆ. ಹಾಗೆ ನೋಡಿ ನಮ್ಮ ಗಂಟಲಿನ ಚಕ್ರವು ಕೂಡ ದಿವ್ಯಮಯವಾದಂತ ಪ್ರಕಾಶ ಪ್ರಕಾಶ ಪ್ರಕಾಶದಿಂದ ಕಂಗೊಳಿಸ್ತಾ ಇದೆ. ಚೌಕರಿ ಶಕ್ತಿಯಲ್ಲಿ ಕೂಡ ಸ್ಥಾಪನೆಯನ್ನ, ತೇಜಸ್ಸಿನ ಸ್ಥಾಪನೆಯನ್ನ ಮಾಡ್ತಾ ಇದೆ. ಹಾಗೆ ನಮ್ಮ ಆಗ್ನೇಯ ಚಕ್ರದಲ್ಲಿ ಬೆಳಕು 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 ಪ್ರಕಾಶ 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 ಕೇವಲ ಪ್ರಕಾಶವನ್ನು ಸ್ಥಾಪನೆ ಆಗ್ತಾ ಇದೆ. ನಮ್ಮ ಸಹಸ್ರಾರ ಚಕ್ರದಲ್ಲಿ ಅನುಭವಿಸ್ತಾ ಬರ್ತಾ ಇರೋಣ ದಿವ್ಯಮಯವಾದಂತ ಶಕ್ತಿಯಲ್ಲಿ ಸ್ಥಾಪನೆಯಾದ ಒಂದೇ ಸಮಯದಲ್ಲಿ ದಿವ್ಯಮಯವಾದಂತ ಅಸ್ತ್ರವು ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಚೈತನ್ಯಮಯವಾಗಿ ಹಗೂರವಾಗಿ ಪ್ರಕಾಶದಿಂದ ನಾವು ತುಂಬಿಕೊಂಡಿದ್ದೇವೆ. ಹಾಗೆ ಬ್ರಹ್ಮಾಂಡದಿಂದ ಸೇಕಿಯ ಸಿಂಬಲ್ ಗುಲಾಬಿ 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 ಗುಲಾಬಿಯ ಬಣ್ಣ ನಮ್ಮ ಮೇಲೆ ಹರಿತಾ ಬರ್ತಾ ಇದೆ. ಶರೀರವೆಲ್ಲವೂ ಕೂಡ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಬ್ಯಾಲೆನ್ಸ್. ಗುಲಾಬಿ 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 ಗೋಲಾಕಾರದ ಆ ಗುಲಾಬಿಯ ಚೈತನ್ಯದ ಶಕ್ತಿಯಲ್ಲಿ ನಾವು ಮುಳುಗಿ ಹೋಗಿದ್ದೇವೆ, ಮುಳುಗಿ ಹೋಗಿದ್ದೇವೆ, ಮುಳುಗಿ ಹೋಗಿದ್ದೇವೆ. ಸಂಪೂರ್ಣವಾಗಿ ವೃತ್ತಾಕಾರದ ಗೋಲದ ಒಳಗಡೆ ನಾವು ಆ ಗುಲಾಬಿ ಬಣ್ಣದ ಗೋಳದಲ್ಲಿ ನಾವು ಮುಳುಗಿ ಹೋಗಿದ್ದೇವೆ. ನಾವು ಸುರಕ್ಷಿತರಾಗಿದ್ದೇವೆ, ನಾವು ಸುರಕ್ಷಿತರಾಗಿದ್ದೇವೆ, ನಾವು ಸುರಕ್ಷಿತರಾಗಿದ್ದೇವೆ. ನಾವು ಮಾರ್ಗದರ್ಶಿತರಾಗಿದ್ದೇವೆ, ನಾವು ಮಾರ್ಗದರ್ಶಿತರಾಗಿದ್ದೇವೆ, ನಾವು ಮಾರ್ಗದರ್ಶಿತರಾಗಿದ್ದೇವೆ. ಬ್ರಹ್ಮಾಂಡದಿಂದ ಹರಿದು ಬರ್ತಾ ಇದ್ದೇವೆ ಚೈತನ್ಯದ ಶಕ್ತಿಯಲ್ಲಿ ನಾವು ನಿರಂತರವಾಗಿ ನಡೆಯಲಿ, ನಿರಂತರವಾಗಿ ನಡೆಯಲಿ, ನಿರಂತರವಾಗಿ ನಡೆಯಲಿ. ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಂದು ರೇಖಿ ಮಾತೆಗೆ ಧನ್ಯವಾದಗಳು, ನವದುರ್ಗಿಯರಿಗೆ ಧನ್ಯವಾದಗಳು, ತಂದೆ ತಾಯಿಯರಿಗೆ, ಕುಲದೇವತೆ ಕುಲದೇವರುಗಳಿಗೆ, ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ, ಎಲ್ಲ ದಿವ್ಯ ಚೈತನ್ಯಗಳಿಗೆ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದ. ಹರೇ ರಾಮ ಹರೇ ಕೃಷ್ಣ.